ಬಿಜೆಪಿಯಲ್ಲಿ ನ್ಯಾಷನಲ್ ಪ್ರೆಸಿಡೆಂಟ್ ಎಲೆಕ್ಟ್ ಮಾಡ್ತಾರೆ ಸರ್ ಎಲ್ಲ ಎಕ್ಸರ್ಸೈಸ್ ಮಾಡಿ. RSS ಅವ್ರಿಗೆ ಏನು ಹೇಳ್ತಾರೆ ಅದೇ ಮಾಡ್ತಾರಲ್ರಿ. BJP ಪ್ರೆಸಿಡೆಂಟು ಇಷ್ಟು ದಿನವೂ ಯಾಕೆ ಆಗಿಲ್ಲ ಅಂದರೆ RSSಗೆ ಅವರಿಗೆ ಸಂಧಾನ ಆಗಿಲ್ಲ. ಹಲವಾರು ಬಾರಿ ಅವ್ರ ಲೀಡರ್ಗಳೆಲ್ಲ ಹೋಗಿ ನಾಗ್ಪುರಿಗೆ ಭೇಟಿಯಾಗಿ ಬಂದಿದ್ದಾರೆ. ಈಗೇನೋ ಒಪ್ಪಂದ ಆಗಿರಬೇಕು, ಮಾಡ್ಕೊಳ್ಳಿ, ನಮಗೇನು ಮಾಡೋದಿದೆ. ಒಂದು ರಾಷ್ಟ್ರೀಯ ಪಕ್ಷ ಅಂತ ಹೇಳೋರು ನಾಯಕತ್ವ ಬದಲಾವಣೆ ಆಗೇ ಆಗ್ತದೆ. ಹೇಗೆ ನಂಬಲ್ಲಿ ಆಗ್ತದೆ ಅವ್ರ ಬಲ್ಲೂ ಆಗ್ತದೆ. ಆದರೆ ನಂಬಲ್ಲಿ ಏನಾಗುತ್ತೆ ಅಂದರೆ ಎಲ್ಲರಿಗೂ ಸೇರಿ ಕೇಳಿ ಮಾಡಿ ಮಾಡ್ತೇವೆ. ಅವರು ನಾಗ್ಪುರ್ ಹೆಂಗೆ ಹೇಳ್ತಾರೆ ಕೇಳ್ತಾರೆ. ಅವರ BJP ಅವ್ರ ಹೈಕಮಾಂಡು ನಾಗ್ಪುರ್, ನಾಟ್ ಡೆಲ್ಲಿ. ವಿಚಾರಕ್ಕೆ ಇದಕ್ಕೆ ಸಂಬಂಧಪಟ್ಟಂಗೆ ನಾಯಕತ್ವ ಮುನಿಯಪ್ಪ ಅವರು ಮೊನ್ನೆ ಒಂದು ಮಾತಾಡಿದ್ರು, ಕರ್ನಾಟಕದಲ್ಲಿ ಒಂದು ಒಳ್ಳೆ ಅವಕಾಶ ಇದೆ, ದಲಿತ ಸಮುದಾಯದ ಒಬ್ಬರು ಆಗಬೇಕಾಯ್ತು, ಇನ್ನೂ ಆಗಿಲ್ಲ ಅನ್ನುವಂಥ ನೋವು ನನಗಿದೆ ಅನ್ನುವಂಥ ಮಾತು. ನೋಡಿ, ಅದು ನೋವು ಹಲವಾರು ಜನರಿಗೆ ಇರ್ಬೋದು, ಇಲ್ಲ ಅಂತಲ್ಲ. ಎಲ್ಲ ಸಮುದಾಯದ ಜನರಿಗೂ ಕೂಡ ಅವರ ಸಮುದಾಯದ ನಾಯಕತ್ವ ಬೆಳೆಸಬೇಕು ಅಂತಲೇ ಇರುತ್ತೆ. ಅದು ಹಿಂದುಳಿದ ವರ್ಗದವ್ರು ಇರ್ಬೋದು, ಅಲ್ಪಸಂಖ್ಯಾತರು ಇರ್ಬೋದು, ಅಲೆಮಾರಿ ಇರ್ಬೋದು, ನಿಮ್ಮ ದಲಿತ ಸಮಾಜದಲ್ಲಿರ್ಬೋದು, ಮೇಲ್ವರ್ಗದವ್ರು ಇರ್ಬೋದು. ಅದು ಯಾವಾಗಲೂ ಸಹಜ ಇದ್ದೇ ಇರ್ತದೆ. ಈಗ ಎಲ್ಲನೂ ಗುರುತಿಸ್ಬಿಟ್ಟೆ ಇವತ್ತು ಖರ್ಗೆ ಸಾಹೇಬ್ರಿಗೆ AICC ಅಧ್ಯಕ್ಷರು ಮಾಡಿರೋದಲ್ವ. ಏನಿದ್ರೂ ಕೂಡ ಅಲ್ಟಿಮೇಟ್ಲಿ CLP ಆ್ಯಂಡ್ ಹೈಕಮಾಂಡ್ ವಿಲ್ ಟೇಕ್ ಅ ಡಿಸಿಷನ್. ನಾನು ಹೇಳ್ದಂಗೆ ನನ್ನ ವೈಯಕ್ತಿಕ ಅಭಿಪ್ರಾಯ ಮಾಧ್ಯಮದ ಮುಂದೆ ಹೇಳಿದ್ರೆ ಅದು ಚರ್ಚೆಗೆ ಬರೋದೇ ಹೊರತು ಅದು ಅಪ್ರಸ್ತುತ ಹೈಕಮಾಂಡ್ನಲ್ಲಿ. ಮಹಿಳಾ ಅಧಿಕಾರಿಗೆ ನಿಮ್ಮ ನಾಯಕರು ಮುಖಂಡರು ನಿಂದನೆ ಮಾಡಿ ಒಂದು ವಾರ ಕಳೀತಾ ಇಲ್ಲ ನೋಡಿ, ಅದಂತೂ ಸ್ಪಷ್ಟವಾಗಿ ಖಂಡಿಸಿದ್ದೀವಿ ನಾವು. ಪಾರ್ಟಿ ಕಡೆಯಿಂದನೂ ನೋಟಿಸ್ ಇಶ್ಯೂ ಆಗಿದೆ. ವಿ ವಿಲ್ ನಾಟ್ ಬ್ಯಾಕ್ ಸಚ್ ಬಿಹೇವಿಯರ್. ಅದು ನಮ್ಮ ಸಂಸ್ಕೃತಿನೂ ಅಲ್ಲ, ನಮಗೆ ಅದೇ ನೋಟಿಸ್ ಕೊಟ್ಟಿದ್ದೀವಿ ಸರ್. ಈಗ ಅದೇನಿದೆ ಈಗ ಕಾರ್ಯಾಚರಣೆ ನಡೀತಾ ಇದೆ. ಸಿಕ್ಕ ತಕ್ಷಣ ಅರೆಸ್ಟ್ ಮಾಡ್ತೀವಿ ಅಂತ ಆಗಲೇ ಹೋಮ್ ಮಿನಿಸ್ಟರ್ ಅವರು ಹೇಳಿದ್ದಾರೆ. ನಮ್ಮ ಪಾರ್ಟಿ ಕಡೆಯಿಂದ ನೋಟಿಸ್ ನೋಡಿ ಸರ್, ನಾವಂತೂ ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ, ಇಟ್ ಈಸ್ ರಾಂಗ್. ಯಾರಿಗೂ ಕಾನೂನಲ್ಲಿ ಆ ಅಧಿಕಾರ ಇಲ್ಲ. ಇವರು BJP ಅವರು ಇಷ್ಟು ನೈತಿಕತೆ ತೋರಿಸ್ತಾ ಇದ್ದರೆ ಏನು ಮಾಡಿದ್ರಪ್ಪ ಇವರು? ಅವರು CT ರವಿ ಅವರು ಕೌನ್ಸಿಲ್ನಲ್ಲಿ ಯಾವ ಪದ ಬಳಕೆ ಮಾಡಿದ್ರು ಒಬ್ಬರು ಮಹಿಳೆಯ ಮೇಲೆ? ಅದ್ರ ಬಗ್ಗೆ ಚರ್ಚೆಗೆ ಬರ್ತಾರಾ? ನಿಮ್ಮ ವಿರೋಧ ಪಕ್ಷದ ನಾಯಕರು ಬಂದು ಕಲಬುರಗಿನಲ್ಲಿ ನನಗೆ ನಾಯಿ ಅಂತ ಹೋಗ್ಬಿಟ್ಟು ಹೇಳ್ತಾರಲ್ಲ, ಅದಕ್ಕೆ ಚರ್ಚೆಗೆ ಬರ್ತಾರಾ? ಯಾರ್ಯಾರು ಏನೇನಂತ ಮೊನ್ನೆ JDS ಅವರು ಕೂಡ ಇದಕ್ಕೆ ಹೇಳ್ತಾ ಇದ್ರು. ದೊಡ್ಡಗೌಡರು ಮತ್ತು ಕುಮಾರಸ್ವಾಮಿ ಅವರು ಯಾರ್ಯಾರಿಗೆ ಏನೇನು ಯಾವ ಮಗ ಅಂತ ಬೈದಿರೋಂಥ ಪಬ್ಲಿಕ್ ಡೊಮೇನ್ನಲ್ಲಿ ಇಲ್ವಾ? ನೋಬಡಿ ಹ್ಯಾಸ್ ದ ರೈಟ್. ಆದರೆ ನಾವು ಅವ್ರ ಥರ ಸಮರ್ಥನೆ ಮಾಡ್ಕೋತಾ ಇಲ್ಲ. ವಿ ವಿಲ್ ಟೇಕ್ ಆ್ಯಕ್ಷನ್. ಈಗ ಪಾಕ್ಸ್ಕೋ ಅಕ್ಯೂಸ್ಡಿಗೆ ನೀವು ಪಾರ್ಟಿನಲ್ಲಿ ಇಟ್ಕೊಂಡಿದ್ದೀರಾ? ನೀವು ಅವ್ರಿಗೆ ಕೇಳೋದೇ ಇಲ್ಲ, ಯಾಕ್ರಿ ಇಟ್ಕೊಂಡಿದ್ದೀರಾ, ಅವ್ರಿಗೆ ಯಾಕೆ ಅವರಿಗೆ ತೆಗೆದಿಲ್ಲ ಅಂತ. ಅಥವಾ ಒಂದು ನೋಟಿಸನ್ನು ಕೊಟ್ಟಿದ್ದೀರಾ ಹೇಳಿ? ನೋಬಡಿ ಹ್ಯಾಸ್ ದ. ನಾನು ರಾಜೀವ್ ಗೌಡ ಹೇಳಿರೋದು ಸಮರ್ಥನೆ ಮಾಡ್ಕೋತಾ ಇಲ್ಲ. ಅವ್ರು ಮಾತಾಡಿರೋ ತಪ್ಪು. ಅದಕ್ಕೆ ನಾವು ನಮ್ಮ ಪಕ್ಷದಿಂದ ಅಥವಾ ನಾವು ಯಾರು ಬೆಂಬಲ ಕೊಡೋಕ್ಕೆ ಹೋಗೋದಿಲ್ಲ ಅದಕ್ಕೆ. ಆ್ಯಂಡ್ ವಿ ವಿಲ್ ಟೇಕ್ ಆ್ಯಕ್ಷನ್. ಬಟ್ BJP ಅವ್ರ ಪಾರ್ಟಿನಲ್ಲಿ ಇಷ್ಟೆಲ್ಲ ನಡೀತಾ ಇತ್ತಲ್ಲ, ಪ್ರೂವ್ ಆಗಿದೆ ಅಲ್ಲ. ಒಬ್ಬರು ಶಾಸಕರು ದಲಿತರಿಗೆ ನಿಂದನೆ ಮಾಡಿದ್ದು, ಅದ್ರ ಬಗ್ಗೆ ನೋಟಿಸನ್ನು ಕೊಟ್ರೇನ್ರಿ? ನೋಟಿಸ್ ಕಡೆ ಯೋಗ್ಯತೆನೂ ಇಲ್ಲ. ನೀವು ಬಂದು ನಮ್ಮ ಬಗ್ಗೆ ಮಾತಾಡ್ತೀರಾ? ಕ್ರಮ ಅದೇ ನೋಟಿಸ್ ಕೊಟ್ಟಿದ್ದೀವಿ ಸರ್. ನೋಟಿಸ್ ಕೊಟ್ಟು ಉತ್ತರ ಕೊಡಲಿ. ಅವ್ರು ಎಲ್ಲಿದ್ದಾರೆ ಬರಲಿ. ಈಗ ಕೇಸು ಆಗಿದೆ ಅಲ್ಲ, ನೀವು ಯಾವಾಗ ನಮ್ಮ ಮೇಲೆ ಅನುಮಾನ ಪಡ್ಬೋದಾದರೆ ನಾವು ಕೇಸು ಹಾಕಿಲ್ಲ, ನೋಟಿಸು ಕೊಟ್ಟಿಲ್ಲ ಅಂತ ಅದು ಅವ್ರಿಗೆ ಸಮರ್ಥನೆ ಮಾಡ್ಕೋತಾ ಇದ್ದೀವಿ ಅಂದರೆ ಇವೆಲ್ಲ ಹೆಂಗೆ ಸಮರ್ಥನೆ ಮಾಡ್ಕೊಳ್ಳೋದು? ಯಾರು ಕೂಡ ಯಾರಿಗೂ ಬೇರೆಯವರಿಗೆ ನಿಂದನೆ ಮಾಡುವ ಅಧಿಕಾರ ಇಲ್ಲ. ನೋಬಡಿ ಈಸ್ ಅಬೌವ್ ದ ಲಾ. ನೋಬಡಿ ಈಸ್ ಅಬೌವ್ ಡಿಗ್ನಿಟಿ ಆ್ಯಂಡ್ ಸೆಲ್ಫ್ ರೆಸ್ಪೆಕ್ಟ್. ಮಾಡ್ತಾರೆ ಈಗಾಗಲೇ. ಅದ್ರ ಬಗ್ಗೆ ಹೋಮ್ ಮಿನಿಸ್ಟರು ಹೇಳಿದಾರಲ್ಲ. ಓಕೆ ಸರ್. DK ಶಿವಕುಮಾರ್ 4 ದಿನ ಡೆಲ್ಲಿ ಪ್ರವಾಸದಲ್ಲಿ ರಾಹುಲ್ ಗಾಂಧಿ ಅವ್ರ ಭೇಟಿಗೆ ಅವಕಾಶ ಸಿಕ್ಕಿಲ್ಲ ಅನ್ನೋದು ಚರ್ಚೆಗಳಾಗ್ತಾ ಇದೆ. ಯಾರು ಹೇಳಿದ್ರಿ? ಮೊನ್ನೆ ನಮ್ಮ ಮನೇಲೆ ಭೇಟಿಯಾಗಿದ್ದಾರೆ ಪ್ರಿಯಾಂಕಾ ಗಾಂಧಿ ಅವರು. ನೀವು ಭೇಟಿ ಆಗಿಲ್ಲ ಅಂತ ಹೇಳ್ತೀರಾ? ಈಗ ನಮ್ಮ ಮನೇಲೆ ಕೂತ್ಕೊಂಡು 2 ತಾಸು ಚರ್ಚೆ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಅವರು, ಖರ್ಗೆ ಸಾಹೇಬರು. ಈಗ ಅಲ್ಲಿ 2 ತಾಸು ಏನು ನಡೆದಿದೆ ಅಂತ ನಿಮಗೇನು ಗೊತ್ತು ಹೇಳಿ? ಈಗ ಇದ್ರೆ ಅಣ್ಣ ನೀವೇ ಹೇಳ್ಬಿಡಿ, ನಾನು ಏನು ಹೇಳ್ಬೇಕು ಹೇಳ್ಬಿಟ್ಟು ಬಹಳಷ್ಟು ನಿರಾಶದಾಯಕವಾಗಿ ಮಾತಾಡಿದ್ದಾರೆ. ಎಲ್ಲವೂ ಕೂಡ ಕಾಲನೇ ಉತ್ತರ ಕೊಡುತ್ತೆ ಅನ್ನೋ ಒಂದು ಮಾತನ್ನ ಹೇಳಿರ್ತಕ್ಕಂಥದ್ದು ಬೇರೆ ಬೇರೆ ತರ ಚರ್ಚೆಗಳಾಗ್ತಾ ಇದೆ. ನೋಡಿದ್ರೆ ನೀವು ಏನು ಪ್ರಶ್ನೆ ಕೇಳಿದ್ದೀರಾ, ಅವ್ರು ಏನು ಉತ್ತರ ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ.
ಆದರೂ ಕೂಡ ಇದರಲ್ಲಿ ನಾನು ಹೇಳ್ದಂಗೆ ನಾನು ನೀವು ಮಾತಾಡೋದ್ರಲ್ಲಿ ಯಾವುದೇ ಉಪಯೋಗ ಇಲ್ಲ, ಪ್ರಸ್ತುತ ಎಲ್ಲ ಏನಿದ್ರು ಯಾವಾಗ ಖರ್ಗೆ ಸಾಹೇಬರು ರಾಹುಲ್ ಗಾಂಧಿಯವರು ಕರೆಸಿ ಇಂಟರ್ವ್ಯೂನ್ ಮಾಡಬೇಕು ಮಾಡ್ತಾರೆ. ಆ್ಯಸ್ ಸಿಂಪಲ್ ಆ್ಯಸ್ ದ್ಯಾಟ್, ನೋ ಕಾಂಪ್ಲಿಕೇಶನ್ಸ್. ಥ್ಯಾಂಕ್ ಯು. ಓಕೆ.